ಸ್ಟೋರಿನೇ ಇಲ್ಲ. ಜಯಂತಿಗೆ ಕರೆಸ್ಬಿಟ್ಟು ಇವನು ಒಂದು ವಾರದಲ್ಲಿ ಇನ್ನೂ 2 ಪಿಕ್ಚರೈಸ್ ಮಾಡ್ಬಿಟ್ಟ. ನಮ್ಮ ಪ್ರೊಡಕ್ಷನ್ ಕಾರು ಯಾವಳು ಪ್ರಾಸ್ಟಿಟ್ಯೂಟ್ ಮನೆ ಮುಂದೆ ನಿಂತಿದೆ. ಅಲ್ಲಿ ಒಂದು ಹುಡುಗಿ ಎಕ್ಸ್ಟ್ರಾ ಕಾಲೇಜ್ ಗರ್ಲಾಗಿ ಬಂದಿದ್ದಾಳೆ. ನಮಗೆ ಗೊತ್ತಿಲ್ಲ. ಅವ್ನು ಕರ್ಕೊಂಬಂದ, ಆ್ಯಕ್ಟ್ ಮಾಡೋದು, ಹೋದ್ಲು. ಅವಳ ಮನೆಗೆ ನಮ್ಮ ಕಾರಲ್ಲಿ ಪುಟ್ಟಣ ಇವನೆಲ್ಲ ಹೋಗಿದ್ದಾನೆ. ನಮ್ಮನ್ನು ಕೇಳಿದೆ. ನೆಕ್ಸ್ಟ್ ಡೇ ನಾನು ಕೇಳಿದೆ, ಏನಪ್ಪ ನನಗೆ ಈ ಥರ ಹಾಸ್ಯ ಮಾಡಿದ್ರು. ನಾನು ಏನು ಅಂತ ನಮ್ಮ ಕಾಲೇಜಲ್ಲಿ ಎಲ್ರಿಗೂ ಗೊತ್ತು. ಅವಳ ಮನೆ ಮುಂದೆ ಕಾರ್ ನಿಂತಿದೆ, ನಾನೇ ಆ ಪ್ರಾಸ್ಟಿಟ್ಯೂಟ್ ಮನೆಗೆ ಹೋಗಿದ್ದೆ ಅಂತ ಕಾಲೇಜ್ನವ್ರು ನಾನು ಕೇಳಿದ್ರು. ಹೌದು, ನಾನೇ ತಗೊಂಡೋಗಿದ್ದೇನೆ ಈ ಕಾರು. ಯಾಕೆ ತಗೊಂಡೋಗಿದ್ದೆ? ನಾನು ನಿಮಗೆ ಡೈರೆಕ್ಟ್ರು 6 ಗಂಟೆವರೆಗೆ ಮಾತ್ರ, ಪ್ಯಾಕಪ್ ಅನ್ನೋರಿಗೆ. ಪ್ಯಾಕಪ್ ಆದಮೇಲೆ ನನಗೂ ಪ್ರೊಡಕ್ಷನ್ಗೂ ಸಂಬಂಧ ಇಲ್ಲ. ಇದೇ ಮಾತು ಹೇಳ್ದ. ನಿಮ್ಮ ಜೀರಜ್ ಒಂದು ಕಾಲು ಯೂನಿಟ್ ಎಲ್ಲಿಗಾರು ತಗೊಂಡು ಹೋಗ್ತೀನಿ ನಾನು. ನೀವ್ಯಾರು ಕೇಳೋಕ್ಕೆ? ಇನ್ನೊಂದು ಲೈನ್ ಸೇರಿಸ್ತೆ. ಗಂಡು ಬೀರಿ ನಾನಂತೆ, ತುಂಟ ಬಜಾರಿ ನಾನಂತೆ, ಗುಂಡು ಗೋವಿ ಕಾಮಂಡರಿಗೆ ಬೆಟ್ಟದ ಕುದುರೆ ನಾನಂತೆ. 2 ಲೈನ್ ಹಾಡಲ್ಲೇ ಆಗೋಯ್ತು. ತಿಂಡಿ ಬರೋದ್ರೊಳಗೆ ರೇ ನೀವು ಮೈಸೂರು ಕ್ಯಾನ್ಸಲ್ ಮಾಡಿರಿ, ಹಾಡು ಬಗ್ಸ್ಬಿಡ, ವಿಜಯ್ ವಾಪಸ್ ಹೋಗ್ರಿ. ಪುಟ್ಟಣ್ಣ, ಗಂಡು ಬೇರೆ ಹುಡುಗಿಗೆ ಇನ್ನೇನು ಬರೆಯೋದು? ಸಾಹಿತ್ಯ ಬರೋಲ್ಲ, ಏನೋ ಬರೆದ್ಬೇ. ಉತ್ತೊತ್ತು ಆಟಕ್ಕೆ ನಾಯಕಿಯಂತೆ. ಜಯಂತಿಗೆ ಹೊಂದಬೇಕಲ್ಲ ಅದು, ಕಲ್ಪನೆಗೆ ಹೊಂದೋಲ್ಲ ಹಾಡು. ಜಯಂತಿಗೆ ಹೊಂದಬೇಕು, ಬರೆದ್ಬೇ. ಅವತ್ತಿನ ತಮಾಷೆ ಅಂದರೆ ಬೆಳಿಗ್ಗೆ 6 ಗಂಟೆವರೆಗೆ ಕೂತ್ಕೊಂಡು ಇನ್ನೂ 2 ಹಾಡು ಬರೆದ್ವಿ. ಸ್ಟೋರಿನೇ ಇಲ್ಲ. ಜಯಂತಿಗೆ ಕರೆಸ್ಬಿಟ್ಟು ಇವನು ಒಂದು ವಾರದಲ್ಲಿ ಇನ್ನೂ 2 ಪಿಕ್ಚರೈಸ್ ಮಾಡ್ಬಿಟ್ಟ. ಕಾಲೇಜು ಹುಡುಗಿರು ಕಟ್ಕೊಂಡು ಇನ್ನೊಂದು ಈ ಹಾಡು ಗಂಡು ಬೇರೆ ನಾನಂತೆ ಇನ್ನೊಂದು ಹಾಡು ಮಾಡಿದ್ವಿ. ಅವ್ರು ಮೂಡಿ ಅದು ತೆಗಿವಾಗ ಮಾತ್ರ ಪ್ರತಿ ಶಾರ್ಟು ಎಕ್ಸ್ಟ್ರಾರ್ಡನರಿ. ಈ ಹಾಡಿಗೆ ಮೈಸೂರಲ್ಲಿ ಇದಿದೆ, ಮಧು ಕೆಫೆ ಅಂತಿತ್ತು, ಮಧು ನಿವಾಸ್ ಅಂತ. ಅದು ತಾರಸಿ ಮೇಲೆ ಹೋಟ್ಲಿತ್ತು. ಮಧು ನಿವಾಸು ಅದೇ ಫಸ್ಟ್ ಹೋಟ್ಲದು. ಅವ್ರಿಗೆ ಹೇಳಿದ್ವಿ ಅಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಕೊಟ್ವಿ. ಚಾಮುಂಡಿ ಬೆಟ್ಟ ಕಾಣುತ್ತೆ ನಮಗೆ. ಒಂದು ಶಾರ್ಟ್ ಇಟ್ಟ, ಒಂದು ಫ್ರೇಮ್ ಇಟ್ಟ, ಚಾಮುಂಡಿ ಬೆಟ್ಟ ಕಾಣಬೇಕು. ಝೂಮ್ ಬ್ಯಾಕ್ ಮಾಡಿ ಜಯಂತಿಗೆ ಬಂದ. ರೇ ವಿಜಯ್ ಭಾಸ್ಕರ್ ಇದ್ದರು ಅವತ್ತು. ಇಲ್ಲಿ 3 ದಿನ ಹೋಟ್ಲು ತಗೊಂಡಿದ್ದೀವಿ ನಾವು, ತಾರಸಿ ಮೇಲೆ ಶೂಟಿಂಗ್ ಮಾಡ್ತೀವಿ ಅಂತ. ರೇ ನೀವು ರಾತ್ರಿ ಒಂದು ಹಾಡು ಬರೀರಿ, ಬೆಟ್ಟದ ತಾರಸಿ ಮೇಲೆ ಶೂಟ್ ಮಾಡಬೇಕು. ಲಿರಿಕ್ ಬೇಕಲ್ಲ, ಜಯಂತಿಗೂ ಸೇರಿಸಿ ಕೊನೆ ಬರದೆ. 1000 ಮೆಟ್ಟಿಲು ಹತ್ತಿ ಬನ್ನಿ, ದೇವಿಯ ಗುಡಿಯ ಸುತ್ತಿ ಬನ್ನಿ, ಭಕ್ತಿಯ ಕಾಣಿಕೆ ಮರೆಯದೆ ತನ್ನಿ, ಆದಿಶಕ್ತಿಗೆ ಶರಣು ಶರಣೆ. ಒಂದು 3-4 ಶಾರ್ಟ್ಸ್ ಇಲ್ಲಿ ತೆಗ್ದ. ನನಗೆ ಪುಟ್ಟಣ್ಣಲ್ಲಿ ನಾನು ನೋಡ್ತಾ ಇದ್ದಲ್ಲ, ಚಾಮುಂಡಿ ಬೆಟ್ಟ ಶೂಟಿಂಗು, ನದಿ ಹತ್ರ ನಾವೇನೋ ಸ್ಕ್ರಿಪ್ಟ್ ಬರ್ಕೊಟ್ಟಿರ್ತೀವಿ, ಅವ್ರಿಗೇನೋ ತಲೆಗೆ ಬರುತ್ತೆ, ಅವ್ನು ಒಂದು ಲೈನ್ ಅವನೇ ಹೇಳ್ಕೊತಾನೆ, ಅದು ನೀನು ಕಂಟಿನ್ಯೂ ಮಾಡುತ್ತಾನೆ ನೆಕ್ಸ್ಟ್ ಶಾಟ್ಗೆ. ಆದರೆ ಸ್ಕ್ರೀನ್ ಮೇಲೆ ನೋಡಿದ್ರೆ ಎಕ್ಸ್ಟ್ರಾರ್ಡನರಿ ಇರುತ್ತದು. ಮಧ್ಯಕ್ಕೆ ನಿಲ್ಲಿಸ್ಬಿಟ್ವಿ. ಅವಕ್ಕೆಲ್ಲ ನಾವು ಮಾಡೋಕ್ಕಾಗಲ್ಲ. ಅವ್ನು ನಮ್ಮವ್ರಿಗೆ ಎತ್ಕಟ್ಬಿಟ್ಟ. ಪ್ರಭಾಕರ್ ಶಾಸ್ತ್ರಿನೇ ಬರೀಬೇಕಿದ್ದಕ್ಕೆ. 4-6 ದಿನ ಶೂಟಿಂಗ್ ಆಗಿದೆ. ಕಲ್ಯಾಣ, ಜಯಂತಿ, ಅಶ್ವತ್ತು, ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಶೂಟಿಂಗು. ಸ್ಕ್ರಿಪ್ಟ್ ಕೊಟ್ಟಿದ್ದೀನಿ ನಾನು. ನಂಗೆ ಹುಷಾರಿಲ್ಲ, ಗಂಗೋತ್ರಿಗೆ ಕ್ವಾರ್ಟರ್ಸ್ ಮಲಗಿದ್ದೀನಿ, ಹುಷಾರಿಲ್ಲ ನನಗೆ. ಸ್ಕ್ರಿಪ್ಟ್ ಕೊಟ್ಬಿಟ್ಟಿದ್ದೀನಿ. ಓಕೆ ಇಂದ ಅಲ್ಲಿ ಅಶ್ವತ್ತು, ನಮ್ಮ ಜಯಂತಿ, ಇನ್ನೊಬ್ಬರು ಎಲ್ಲಾಗೆ ಒಂದು ಶಾರ್ಟೇನೋ ತೆಗ್ದಿದ್ದಾರೆ. ಕಾರ್ ಕಳಿಸ್ಬಿಟ್ಟು ಕರ್ಕೊಂಬಂದು ಅರ್ಜೆಂಟು. ಕೊಟ್ಟೆ ಸ್ಕ್ರಿಪ್ಟು ಇಲ್ಲ, ಅರ್ಜೆಂಟ್ ಹೋಗಲೇಬೇಕಲ್ಲ.
ಗಂಗೋತ್ರಿಗೆ ಪಾಠ ಸಿದ್ದು ಹೋದೆ, ಮಲಗಿದ್ದವರು. ಶಾಲೆ ಹೊತ್ಕೊಂಡು ಹೋದೆ. ನೋಡ್ರೆ ಆ ಸೀನು ಅಶ್ವಥ್ ಸೀನ್ ತೆಗಿಯಲ್ಲ, ಕಲ್ಯಾಣ ಇದು ವಜ್ರಮಣಿ ಕಲ್ಯಾಣ ಸೀನ್ ತೆಗಿತೀನಿ, ಈ ರೂಮಲ್ಲಿ ತೆಗಿತೀನಿ, ಈ ಥರ ಥೀಮ್ ಅದಕ್ಕೆ, ಈ ಐಡಿಯಾಲಿ ಸೀನ್ ಬರ್ಕೊಡ್ರಿ. ಕಾಪಿಗಡ ಆರ್ಡ್ರ್ ಮಾಡಿಬಿಟ್ಟು ಸೀನ್ ಬರ್ಕೊಡಿ. ಆ್ಯಂಗಲ್ ಇವನೇ ಸೆಟಪ್ ಮಾಡ್ತಾ ಆಗಲಿಲ್ಲ. ಆ ಸೀನು ಪ್ರಕಾಶ್ ಇಡೀ 1000 ಮೆಟ್ಲು ಸಿನಿಮಾಲಿ ಅರ್ಧರಾತ್ರಿ ನನ್ನ ಕೈಲಿ ಬರ್ಸಿದ್ನಲ್ಲ ಸಬ್ಜೆಕ್ಟ್ ಇದ್ದೆ. ಹಿಂದೂ ಸೀನ್ ಏನು ಗೊತ್ತಿಲ್ಲ, ಮುಂದೂ ಸೀನ್ ಏನು ಗೊತ್ತಿಲ್ಲ, ಆ ಒಂದು ಸೀನ್ ಗೊತ್ತು. ಅದ್ಭುತವಾಗಿದೆ ಆ ಸೀನು. ಪುಟ್ಟಣ್ಣಿಂದ ನಾನು ಕಲಿತು. ಆಮೇಲೆ ಮಾಡೋಕ್ಕೆ ಆಗಲಿಲ್ಲ. ನೀನು ಹೋಗಪ್ಪ, ನಿನ್ನ ಕಟ್ಕೊಂಡು ಸಿನಿಮಾ ಮಾಡೋಕ್ಕಾಗೋಲ್ಲ. ಅವ್ರು ಕರ್ಕೊಂಬಂದ್ರಿ, ಪಾಪಮ್ಮನ ಕರ್ಕೊಂಬಂದ್ರೆ ಇದ್ಲ. ಅವ್ಳು ಕರೆದಿದ್ವಿ ನಾವು ಯಾವುದೋ ಪಾತ್ರಕ್ಕೆ. ಸಿಕ್ಕಾಪಟ್ಟೆ ಬೈದು ಅವಮಾನ ಮಾಡೋದ. ಈಗ ಹೇಗೆ ಮಾಡೋಕ್ಕೆ ಬರುತ್ತಾ ಅನ್ನೋದು ಅವಳಿಗೆ. ಅವಳು ಗಂಟು ಕಟ್ಕೊಂಡು ಹೋಗೇ ಬಿಟ್ಲು, ನಾನು ಬರೋಲ್ಲ, ಮಾಡೋಲ್ಲ. ಶೂಟಿಂಗ್ ಮುಗಿ ಪ್ಯಾಕಪ್ಪಲ್ಲಿ, ಸರ್ ನನಗೆ ಟ್ರೈನ್ ಫೇರ್ ಕೊಡಿ, ನಾನು ಬೆಂಗಳೂರಿಗೆ ಹೊಟ್ಟೋಗ್ತೀನಿ. ಇವು ನಮಗೆ ಹೋದ್ರೆ ಆ ರೋಲ್ಗೆ ಯಾರ್ಯಾರು ಕರ್ಕೊಂಬಂದ್ರಿ. ಬೆಳಿಗ್ಗೆ ಹೇಳ್ತಾನೆ, ಕಿರ್ಕುಳ ಕೊಡೋದ್ರಲ್ಲಿ ಈ ಥರ ಅವ್ರು ಬಿಟ್ವಿ ನಾವು. ಆಮೇಲೆ ನಮ್ಮ ಕತೆ ಪ್ರಕಾರ 1000 ಮೆಟ್ಲು ಮಾಡಿದ್ವಿ. ಆರೋಗ್ಯ ಸರಿ ಇಲ್ಲ, ಮುಗಿಸ್ಬೇಕಲ್ಲ, ಅರ್ಧ ದೊಡ್ಡ ಸಿಕ್ಕಾಕೊಂಡಿದ್ದೆ. ವಿಜಯ ಭಾಸ್ಕರ್ ಒಳ್ಳೆ ಸಾಕು ಜಂಟ್ಲು ಮಾಡ್ತಾರೆ ಅವರು. ನಂಗೆ ಬೇರೆಯವ್ರ ಪರಿಚಯ ಇಲ್ಲ. ಹಲೋ DK ವೆಂಕಟೇಶ್ ಸಿಗೋರು, ಹಲೋ. ಅದು ಇವ್ರು ಮಾತ್ರ ಪಕ್ಕ ನಮಗೆ ಹೊಂದಿಕೆ ಆಗುವಂಥ ಪಕ್ಕ ಜಂಟ್ಲು ಮಾಡಿ. 1000 ಮೆಟ್ಲಲ್ಲಿ ಕಂಪ್ಲೀಟ್ ಆದ್ಮೇಲೆ ರಿಲೀಸ್ ಆಗಲಿಲ್ಲ. 1000 ಮೆಟ್ಲು ರಿಲೀಸ್ ಆಗಿಲ್ಲ. ಇಲ್ಲ, ಕಂಪ್ಲೀಟ್ ಆಗಿ ರಿಲೀಸು ಆಯಿತು. ಆಮೇಲೆ ಆಯಿತು ಸರ್. ಅದು ಹಗರಣ ಆಯ್ತು. ಅದು ನಮ್ಮ 3 ಜನದಲ್ಲಿ 3 ಜನ ಕ್ಲಾಸ್ಮೇಟ್ಸು ಹೊಡೆದ್ವಿ. ನಮ್ಮ ಬಸವೇಗೌಡ ಮಹಾ ಸ್ಮಾರ್ತಿ. ಬಸವೇಗೌಡಗೆ ದೊಡ್ಡ ವೀಕ್ನೆಸ್ ಅಂದರೆ ಹೆಣ್ಣು ಹೆಂಡ. ನಮ್ಮ ಡೈರೆಕ್ಟ್ರದನ್ನು ಹೆಣ್ಣು ಹೆಂಡ. ಹಳೆ ಡೈರೆಕ್ಟ್ರದು ಹೆಣ್ಣು ಹೆಂಡ. ಎಲ್ಲಿ ಕಿತ್ತೋಯ್ತು ಅಂದರೆ, ಕಾಲೇಜಲ್ಲಿ ಶೂಟಿಂಗ್ ಮಾಡಬೇಕು, ಜಯಂತಿ ಇಟ್ಕೊಂಡು 1000 ಮೆಟ್ಟಿಲು ಹತ್ತಿ ಬನ್ನಿ ಹಾಡು ಭಕ್ತಿ. ಅದು ಅಲ್ಲಿ ಮಧ್ಯ ಇವಳು ಕಾಲೇಜ್ ಸ್ಟೂಡೆಂಟ್ ಅಂತ ತೋರಿಸ್ಬೇಕಲ್ಲ. ಮಹಾರಾಜ್ ಕಾಲೇಜ್ ಕ್ಯಾಂಪಸ್ಸಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೀವಿ. ಅದಕ್ಕೆ ಎಕ್ಸ್ಟ್ರಾ ಹುಡುಗಿರಬೇಕು. ನಮ್ಮ ಹುಡುಗಿರು ಆಗೋಲ್ಲ, ಏಕೆಂದರೆ ಅವ್ರು ಕಂಟಿನ್ಯೂ ಆಗಬೇಕು, ಸ್ಟುಡಿಯೋಗೆ ಬರಬೇಕು, ಬೇರೆ ಕಡೆ ಬರಬೇಕು. ಎಕ್ಸ್ಟ್ರಾ ಹುಡುಗಿರು ಕರ್ಕೊಂಬಂದಿದ್ದೀವಿ. ಅದಕ್ಕೆ ಯಾವನೊಬ್ಬಿರ್ತಾನೆ ಏಜೆಂಟು, ಕರ್ಕೊಂಬಂದು ಮಾರನೇ ದಿನ ಶೂಟಿಂಗ್ ಆಗಿದೆ. ಕಾಲೇಜ್ ಬಂದೆ. ನಮ್ಮ ಅಟೆಂಡರು ಇಲ್ಲ ಮೇಸ್ಟ್ರೋ ಕ್ಲರ್ಕೋ ಯಾರೋ ಒಬ್ಬರು, ಏನು ಸರ್ ನಿಮ್ಮ ಸ್ಟುಡಿಯೋ, ನಿಮ್ಮ ಪ್ರೊಡಕ್ಷನ್ ಕಾರು 7 ಮನೆ ಮುಂದೆ ನಿಂತಿತ್ತು. ನಮ್ಮ ಪ್ರೊಡಕ್ಷನ್ ಕಾರು 7 ಪ್ರಾಸ್ಟಿಟ್ಯೂಟ್ ಮನೆ ಮುಂದೆ ನಿಂತಿದೆ. ಅಲ್ಲಿ ನಿಂತಿತ್ತಲ್ಲ, ಅವ್ರ ಮನೆ ಎದುರು ಮನೆ ಇವಂತು ತಮ್ಮ ಫ್ರೆಂಡ್ದು ಹೇಳ್ದವಂತು. ಅವ್ನು ಡೀಟೇಲ್ಸ್ ಹೇಳ್ದ. ಮರಮಲಪ್ಪ ಸ್ಕೂಲ್ ಎದುರುಗಡೆ ಮನೆಗಳಿವೆ, ಅದು ಹಿಂದೂ ರೋಡು. ಅಲ್ಲಿದೊಂದು ಹುಡುಗಿ ಎಕ್ಸ್ಟ್ರಾ ಕಾಲೇಜ್ ಗರ್ಲಾಗಿ ಬಂದಿದ್ದಾಳೆ. ನಮಗೆ ಗೊತ್ತಿಲ್ಲ. ಅವ್ನು ಕರ್ಕೊಂಬಂದ, ಆ್ಯಕ್ಟ್ ಮಾಡೋದು, ಹೋದ್ಲು. ಅವಳ ಮನೆಗೆ ನಮ್ಮ ಕಾರಲ್ಲಿ ಪುಟ್ಟಣ ಇವನೆಲ್ಲೋಗಿದ್ದಾನೆ. ಆ ಕಾರಲ್ಲಿ ಅವಳ ಮನೆಗೆ ನಮ್ಮನ್ನು ಕೇಳಿದೆ. ನೆಕ್ಸ್ಟ್ ಡೇ ನಾನು ಕೇಳಿದೆ, ಏನಪ್ಪ ನನಗೆ ಈ ಥರ ಹಾಸ್ಯ ಮಾಡಿದ್ರು. ನಾನು ಏನು ಅಂತ ನಮ್ಮ ಕಾಲೇಜಲ್ಲಿ ಎಲ್ರಿಗೂ ಗೊತ್ತು. ಅವಳ ಮನೆ ಮುಂದೆ ಕಾರ್ ನಿಂತಿದೆ, ನಾನೇ ಆ ಪ್ರಾಸ್ಟಿಟ್ಯೂಟ್ ಮನೆಗೆ ಹೋಗಿದ್ದೆ ಅಂತ ಕಾಲೇಜ್ನವ್ರು ನಾನು ಕೇಳಿದ್ರು. ಕಾರು ಹೌದು, ನಾನೇ ತಗೊಂಡೋಗಿದ್ದೆ ಕಾರು. ಯಾಕೆ ತಗೊಂಡೋಗಿದ್ದೆ? ಅಲ್ಲ, ನಾನು ಹೋಗಿದ್ದೆ. ನಮ್ಮ ಕಾರ್ ಯಾಕೆ ತಗೊಂಡೋಗಿದ್ದೆ? ಇರ್ದಬ್ಬನ ಕಾರು ಯೂನಿಟ್ಟಲ್ಲಿ ತಗೊಂಡೋಗಿದ್ದೆ. ನನಗೆ ಈ ಥರ ಅಂತಾರಲ್ಲ, ಅವಮಾನ ಅಲ್ವಾ? ನಾನು ನಿಮಗೆ ಡೈರೆಕ್ಟ್ರು 6 ಗಂಟೆವರೆಗೆ ಮಾತ್ರ, ಪ್ಯಾಕಪ್ ಅನ್ನೋವರೆಗೆ. ಪ್ಯಾಕಪ್ ಆದಮೇಲೆ ನನಗೂ ಪ್ರೊಡಕ್ಷನ್ಗೂ ಸಂಬಂಧ ಇಲ್ಲ. ಇದೇ ಮಾತು ಹೇಳ್ದ.
ನಿಮ್ಮ ಜೀರಜ್ ಒಂದು ಕಾಲು ಯೂನಿಟ್ ಎಲ್ಲಿಗಾರು ತಗೊಂಡು ಹೋಗ್ತೀನಿ ನಾನು. ನೀವ್ಯಾರು ಕೇಳೋಕ್ಕೆ? ನಮ್ಮ ಇಬ್ಬರು ಫ್ರೆಂಡ್ಸ್ ಮಾತಾಡಲಿಲ್ಲ, ನನಗಾಗೋಲ್ಲ, ಬೇಕಪ್. ಆಮೇಲೆ ನೆಕ್ಸ್ಟ್ ಡೇ ನಂದಿ ಹತ್ರ ಶೂಟಿಂಗು, ತುಂಬ ಚೆನ್ನಾಗಿ ಮಾಡ್ತಿದ್ದ. ನಾನು ಆ ಸೀನ್ ಏನಿದೆ ಫುಲ್ ಸೀನ್ ಅವ್ರಿಗೆ ಕೊಟ್ಟಿದ್ದೆ, ಬರ್ದು ಕೊಟ್ಟಿದ್ದೆ, ಫುಲ್ ಕಾಪಿ ಮಾಡಿ ಚಿತ್ರವನ್ನ ಸ್ಕ್ರಿಪ್ಟ್ ಪುಟ್ಟಣ್ಣಗೆ ಕೊಟ್ಬಿಟ್ಟು, ನಾನು ಅಲ್ಲೊಂದು ಮಂಟಪ ಇದೆ ನಂದಿ ಪಕ್ಕ ಈ ಕಡೆ ಮೂಲೆಯಲ್ಲಿ, ಅಲ್ಲಿ ಕೂತಿದ್ದೆ. ಇವ್ನು ತೆಗಿತಾ ಇದ್ದ, ನಮ್ಮ ಜೊತೆ ಅವನು ಆ್ಯಕ್ಟ್ ಮಾಡ್ತಾ ಇದ್ದ, ಪುಟ್ಟಸ್ವಾಮಿ ಅಂತ. ಇವನು ಅಲ್ಲಿಂದ ಬರೀಲೆ ಕರೆದ ಪುಟ್ಟಣ್ಣ ಡೈರೆಕ್ಟ್ ಅಂದರೆ ಅವ್ನು ಕಾಡಲ್ಲಿ ಮಾಡಿದ್ರು 50 ಜನ ನಿಂತಿರ್ತಾರೆ, ಒಂದು 100 ಜನ ಇದೆ. ಅದು ನಂದಿ ಹತ್ರ ತುಂಬ ಜನ ಇದ್ದರು. ಎಲ್ಲರಿ ಈ ಸೀನು ನೋಡಿದ್ರೆ ಸರಿ ಇದೆಯಪ್ಪ, ಮೊದಲನೇ ಟೇಕೆ ಓಕೆ ಬೇಡ ಅಂದ್ಬಿಟ್ಟು 3 ಟೇಕು ಓಕೆ. ನೀವು ಅವ್ನು ಮಾಡಿದ ತಪ್ಪು ಅಂದರೆ ಟೇಕ್ಗಳು ಜಾಸ್ತಿ ಮಾಡ್ತಾನೆ, ಓಕೆ ಅಂದರೂ ಜಾಸ್ತಿ ಮಾಡ್ತಾನೆ. ಎಲ್ಲಿ ನೆಕ್ಸ್ಟ್ ಡೈಲಾಗ್ ಹೇಳಿದೆ, ಎಲ್ಲಿ ಸ್ಕ್ರಿಪ್ಟ್ ನಿಂಗೆ ಕೊಟ್ಟನಲ್ಲಯ್ಯ, ಕೊಟ್ಬಿಟ್ಟು ನಾನು ಅಲ್ಲಿ ಕೂತ್ಕೊಳ್ಳಿಲ್ವಾ, ನನ್ನ ಹತ್ರಲ್ಲಿದೆ ಸ್ಕ್ರಿಪ್ಟ್ ಅವರೇ, ನನ್ನ ಹತ್ರಲ್ಲಿದ್ರಿ, ನಾನು ಏನೋ ಅಲ್ಲಿದ್ದೇನೆ ನೋಡ್ರಯ್ಯ ಅಂತ ಕೂತ್ಕೊಂಡೆ. ಇಲ್ಲ ನಿನ್ನ ಹತ್ರನೇ ಇದೆಯಪ್ಪ, ನಿಂಗೆ ಕೊಟ್ಟನಲ್ಲಯ್ಯ, ನನ್ನ ಹತ್ರಲ್ಲಿದ್ರಿ ನೋಡ್ರಿ ಎಲ್ಲ ಆಗ್ತಾ ಪ್ಯಾಂಟು ಡಬ್ಬಿಂಗ್ ಅಂತ ಖರ್ಚಿಪ್ ಇದೆ ಮೇಲೆ, ಖರ್ಚಿಪ್ ಒಳಗಡೆ ಖರ್ಚಿಪ್ ಎಳ್ದ, ಖರ್ಚಿಪ್ ಜೊತೆಗೆ ಪೇಪರ್ ಬಂತು, ಶೀಟ್ ಬಂತು. ಹೇಳಿದೆ ಸ್ಕ್ರಿಪ್ಟು ರೈಟ್ರ್ ಹತ್ರ ಇರಬೇಕು, ಡೈರೆಕ್ಟ್ರ್ ಹತ್ರ ಅಲ್ಲ ಡೈರೆಕ್ಟ್ರ್ ಹತ್ರ ಅಲ್ಲ ಸರ್. ಮುದ್ರಿಬಿಟ್ಟು ಮುದ್ರಿತ ಅದನ್ನು ಹಾಕ್ಕೊಡುವಾಗ ಮುದ್ರಿತ ಬಿಸಾಕ್ತ. ನಾನು ಸ್ವಲ್ಪ ಅದಕ್ಕೆ ಸಿನಿಮಾಕ್ಕೆ ನಾವು ಹೊಂದಾಣಿಕೆ ನಮಗೆ ಆಗೋಲ್ಲ, ಸ್ಕ್ರಿಪ್ಟ್ ಹತ್ಕೊಂಡು ಪುಟ್ಟಣ ರೈಟರ್ ನಂಜರಾಜರ್ಸ್ಗೆ ಅವಮಾನ ಮಾಡೋ ಜನಗಳೆದರಿಗೆ ಅವ್ರಿಗೆ ಇಂಪ್ರೆಸ್ ಆಗಬೇಕು ಅಂತ ಅವನು ಬಿಸಾಕಿದ್ದು. ನಂಜರಾಜರ್ಸ್ಗೆ ಅವಮಾನ ಮಾಡೋ, ನಾನು ಕಳಿಸ್ಕೊಡ್ತೀನಿ. ಆ ನಂಜರಾಜರ್ಸ್ ಬರೋ ಸ್ಕ್ರಿಪ್ಟ್ಗೆ ಅವಮಾನ ಮಾಡಬೇಡ, ಮೊದಲು ಬಿಸಾಕಿದ್ದೆ ನೀನು. ಕ್ಯಾಮ್ರಾ ಯೂನಿಟ್ ಅಲ್ಲಿದ್ದ ಹೆಡ್ಡು, ಪ್ಯಾಕಪ್. ಇವತ್ತೇ ಲಾಸ್ಟ್ ಶೂಟಿಂಗು, ಪ್ಯಾಕಪ್. ನಾಳೆದು ಬೇರೆ, ನಾನು ಹೇಳ್ತೀನಿ ಮಾಡುವಾಗ. ನಮ್ಮವ್ರು ಓಡ್ಬೋದು, ಏನಿದು ಪ್ಯಾಕಪ್ ಅಂದರೆ ಪ್ಯಾಕಪ್ಪು, ನಾನು ಪ್ರೊಡ್ಯೂಸರು, ನಮ್ಮವರು ಇದೆ. ಅವತ್ತು ಅರ್ಧಕ್ಕೆ ನಿಲ್ಲಿಸಿದ್ವಿ ಪ್ಯಾಕಪ್. 1000 ಮೆಟ್ರು. ಆಮೇಲೆ ನಾನು ಚೇಂಜ್ ಮಾಡಿ ಸ್ಕ್ರಿಪ್ಟು, ಸಂಕಲ್ಪ ಅಂತ ಇಟ್ಟು ಚಾಲೆಂಜ್ ಮಾಡಿದೆ. ಪುಟ್ಟಣ್ಣ ನಿನ್ನ ಕೋಮನರು ಒಬ್ಬರೇ ಅಲ್ಲ ಬರೆಯೋರು. ಅವ್ರಿಗೇನು ಅಂದರೆ ಗೀತಪ್ರಿಯನೂ ನಾನು ಬ್ರಾಹ್ಮಣ ಅಂತ, ಅವರು ಬ್ರಾಹ್ಮಣ ಅಲ್ಲ. ನಾನು ಗೀತಪ್ರಿಯ ಒಳ್ಳೆ ಫ್ರೆಂಡ್ಸು. ಬ್ರಾಹ್ಮಣೇತರರಿಗೂ ಒಳ್ಳೆ ಸಿನಿಮಾ ಮಾಡೋ ಬರುತ್ತೆ, ನೀನು ಬರಾಪಲಿ ಅಲ್ಲ, ನಾನು ಮಾಡ್ತೀನಿ ಕಣ ಅಂಥೇಳಿ ಸಂಕಲ್ಪ ನಾನು ಮಾಡಿದೆ.